ಅದು ಗಣನೆಗೊಂಬತ್ತು ಸಾವಿರವದರೊಳಿದ್ದುದು ಯಕ್ಷ ಕಿನ್ನರ ಸುದತಿಯರು ಕಿಂಪುರುಷರತಿರಾಗಿಗಳು ಸುಖಮಯರು. ಇದರ ಘಲ್ಲಣೆಗಾನಲೇನಪ್ಪುದು ತದೀಯ ಜನಗಳಿತ್ತುದು ಸುದತಿಯರ ನಾಮಂಡಲಕ್ಕೆ ಮೀಟಾದ ವಸ್ತುಗಳ. ಅಲ್ಲಿ ಕೆಲ ಕಡೆಯಲ್ಲಿ ಗಿರಿಗುಹೆಯಲ್ಲಿ ನೆರೆದ ಕಿರಾತ ವರ್ಗವ ಎಲ್ಲ ಬಡಿದಪಹರಿಸಿದನು ಬಹುವಿಧ ಮಹಾಧನವಾ. ಮೆಲ್ಲ ಮೆಲ್ಲನೆ ಹೇಮಕೂಟದ ಕಲ್ಲ ನಡರಿದ ನಾಮಹಾದ್ರಿಗಳಲ್ಲಿ ಹಿಮಶೈಲದ ಮಹೋನ್ನತಿ ಬಹಳ ವಿಸ್ತಾರ. ಅಡರಿತೀ ಬಲವಿದರ ಬೊಬ್ಬೆಯ ಗಡಬಡೆಗೆ ಪದಘಟ್ಟಣೆಗೆ ಹುಡಿ ಹುಡಿಯಲಾಗಿರಿ ಕೋಟೆ ಕೋಳಾಹಳದ ಕೊಬ್ಬಿನಲ್ಲಿ. ನಡೆದು ಬಿಟ್ಟುದು ಗಿರಿಯ ತುದಿಯಲಿ ತುಡುಕಿದುದು ನಾನಾದಿಗಂತವ ತಡೆಯದದು ಭುತವಾದ್ಯ ಗಜಹಯ ರಥದ ನಿರ್ಘೋಷ. ಹೇಮಕೂಟದ ಗಿರಿಯ ಗಂಧರ್ವಾಮರರ ಝೋಂಪಿಸಿದನವರುದ್ಧಾಮ ವಸ್ತುವ ಕೊಂಡ ನಿಳಿದನು ಬಳಿಕ ಪರ್ವತವಾ. ಆ ಮಹಾಹರಿವರುಷದಲ್ಲಿಯ ಸೀಮೆಯೋಜನ ನವಸಹಸ್ರ ವಿರಾಮವದರೊಳಗಿಲ್ಲ ವಿವರಿಸಲರಿಯೇ ನಾನೆಂದ. ಉತ್ತರೋತ್ತರ ದೇವಭೂಮಿಗಳೆತ್ತಣವರಿದಳ ನಿಚಯ ತಾನೆತ್ತ ಭೂರಿಧ್ವಯ ಧ್ವನಿಯ ನೀ ಗಜ ಬಜವನೀ ಜನವಾ. ಎತ್ತಲೆಂದರಿಯರು ವಿನೋದಕ್ಕೆ ಎತ್ತರಲ್ಲಿಯ ಪಕ್ಷಿ ಮೃಗ ಹಯ ಉತ್ತಮಾಂಗನೆಯರನು ಮನ್ನಿಸಿ ಕಂಡು ಫಲುಗುಣಯೇ. ಎರಡು ಕಡೆಯಂಬುಧಿಯ ಪಾರ್ಶ್ವದ ದುರುಳರನು ಧಟ್ಟಿಸಿ ತದೀಯರು ವೆರಸಿ ಬಡಗಲು ನಡೆದುದಲ್ಲಿಯ ನಿಷಧ ಪರ್ವತಕ್ಕೆ. 2000 ಯೋಜನದ ತುದಿವರೆಗೆ ಹತ್ತಿತು ಬಿಟ್ಟಿತಾ ಗಿರಿಬಿರಿಯೆ ಬಿರು ಸೂಳೈಸಿದವು ನಿಸ್ಸಾಳ ಕೋಟಿಗಳು. ಅದು 9000 ಯೋಜನದ ವಿಸ್ತಾರವುಳ್ಳದ್ದು. ಅಲ್ಲಿ ಯಕ್ಷ ಕಿನ್ನರ ಕಿಂಪುರುಷರಿದ್ದರು. ಅವರು ಸುಖವಾಗಿ ಅತಿಶಯ ರಾಗದಿಂದ ಜೀವಿಸಿದವರು. ಈ ಸೈನ್ಯವನ್ನು ಎದುರಿಸದೆ ತಮ್ಮಲ್ಲಿದ್ದ ಉತ್ತಮ ವಸ್ತುಗಳನ್ನು ಕೊಟ್ಟರು. ಕೆಲವು ಕಡೆ ಪರ್ವತದಲ್ಲಿದ್ದ ಕಿರಾತರನ್ನು ಓಡಿಸಿ ಅಪಾರ ಧನವನ್ನು ಅಪಹರಿಸಿದನು. ಹೇಮಕೂಟ ಪರ್ವತವನ್ನು ನಿಧಾನವಾಗಿ ಹತ್ತಿದನು. ಅವೆಲ್ಲ ಪ್ರದೇಶಗಳು ಹಿಮಾಲಯದಷ್ಟೇ ಎತ್ತರ, ಅಷ್ಟೇ ವಿಸ್ತಾರ. 9000 9,000 ಯೋಜನ ಇತ್ಯಾದಿಗಳ ಅರ್ಥ ನಮಗೆ ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಅರ್ಜುನನ ಸೇನೆಯ ಪಾದದ ತುಳಿತಕ್ಕೆ ಕೋಲಾಹಲಕ್ಕೆ ಆ ಗಿರಿ ದುರ್ಗಗಳು ಪುಡಿಪುಡಿಯಾದವು. ಆ ಪರ್ವತವನ್ನು ಹತ್ತಿ ಸೇನೆಯು ಅದ್ಭುತವಾದ ವಾದ್ಯಧ್ವನಿಯನ್ನು ಮಾಡಿತು. ಆನೆ ಕುದುರೆಗಳು ಅಬ್ಬರಿಸಿದವು. ದಿಗಂತವನ್ನೆಲ್ಲ ಈ ಧ್ವನಿ ಆವರಿಸಿತು. ಹೇಮಕೂಟ ಪರ್ವತದಲ್ಲಿದ್ದ ದೇವತೆಗಳನ್ನು ಗಂಧರ್ವರನ್ನು ಜಯಿಸಿ ಅವರಿಂದ ಉತ್ತಮ ವಸ್ತುಗಳನ್ನು ತೆಗೆದುಕೊಂಡು ಕೆಳಕ್ಕಿಳಿದನು. ಹರಿವರ್ಷದ 9000 ಯೋಜನದ ಸೀಮೆಯಲ್ಲೂ ದಾಳಿ ಮಾಡಿದನು. ಅದನ್ನು ವಿವರಿಸಲಾರೆ. ಅಲ್ಲಿಂದ ಮುಂದೆ ಬಂದ ದೇವವಿಹಾರ ಭೂಮಿಯ ಜನರಲ್ಲಿ, ಈ ವಿಸ್ತಾರ ಸೇನೆಯಲ್ಲಿ ಮಹಾಧ್ವನಿ, ಗಜಬಜ, ಅಪಾರ ಜನಗಳು ಇವನ್ನು ಅವರು ಎಲ್ಲಿಂದ ಕಾಣಬೇಕು? ಅವರು ಅರ್ಜುನನನ್ನು ಕಂಡು ಅಪೂರ್ವವಾದ ಪಕ್ಷಿಗಳು, ಮೃಗಗಳು, ಕುದುರೆಗಳು ಮೊದಲಾದವುಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಎರಡೂ ಕಡೆಯ ಸಮುದ್ರದ ತೀರದ ದುಷ್ಟರನ್ನು ಕೆಡೆಬಡಿದು ಅವರೊಡನೆ ಉತ್ತರದ ನಿಷಧಾಚಲಕ್ಕೆ ಪ್ರಯಾಣ ಮಾಡಿದನು. 2000 ಯೋಜನ ವಿಸ್ತಾರದ ಆ ಬೆಟ್ಟದ ಶಿಖರವನ್ನು ಹತ್ತಿ ಬೀಡು ಬಿಟ್ಟಿತ್ತು. ಆ ಪರ್ವತವು ಬಿರುಕು ಬಿಡುವಂತೆ ಅಸಂಖ್ಯಾತವಾದ ನಿಸ್ಸಾಳಗಳು ಮೊಳಗಿದವು.